सत्य भाव में सत्य भाव में ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಸನ ಹುಡುಗಿ ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಏನಪ್ಪ ಇದು ನ್ಯೂ ಚಾನಲ್ ಅಂತಿದ್ದಾಳೆ ಅಂತೆಲ್ಲ ಶಾಕ್ ಹೋಗಬೇಡಿ, ಹೇಳ್ತೀನಿ ಅದನ್ನು ಮುಂದೆ ಹೋಗ್ತಾ. ಮತ್ತು ಎಲ್ಲರೂ ಹೇಗಿದ್ದೀರಾ ನೀವು? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ ತುಂಬ ದಿನ ಆಗಿತ್ತು, ಎಷ್ಟೋ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಎಷ್ಟೋ ದಿನ ಆಗಿತ್ತು ವೀಡಿಯೋ ಅಪ್ಲೋಡ್ ಮಾಡ್ದಿರಲಿಲ್ಲ. ಸುಮಾರು ಜನ ನನ್ನ ಫ್ರೆಂಡ್ಸು ಫ್ಯಾಮಿಲಿನಲ್ಲೆಲ್ಲ ಕೇಳ್ತಾಯಿದ್ರು, ಏನಾಯಿತು, ಯಾಕೆ ವೀಡಿಯೋಸ್ ಬರ್ತಾಯಿಲ್ಲ ವೀಡಿಯೋಸ್, ಯಾಕೆಂದರೆ ಕನ್ಸಿಸ್ಟೆನ್ಸಿಯಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ. ಸಡನ್ನಾಗಿ ಒಂದು 2 ಮಂತ್ಸಿಂದ ಯಾವ ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಲ್ಲ. ಸೊ ಹಂಗಾಗಿ ಅವರು ಕೇಳ್ತಾನೆ ಇದ್ದರು. ಸೊ ಹಂಗಾಗಿ ಈಗ ಅದು ಇಡೋವಂಥ ಸಮಯ ಬಂದಿದೆ. ಸೊ ನಂದು ಹಳೆ ಅಕೌಂಟ್ ಹ್ಯಾಕ್ ಆಗಿತ್ತು. ಸೊ ನನ್ನ ಅಕೌಂಟು ಬರಲ್ಲ ಅಂತ ಗೊತ್ತಾಯ್ತು ಕನ್ಫರ್ಮ್ ಆಗಿ. ಸೊ ಹಂಗಾಗಿ ಅದೊಂದು ಬೇಜಾರಾಗೋ ನ್ಯೂಸ್ ಇವತ್ತು. ಮತ್ತು ಅವರು ಯೂಟ್ಯೂಬ್ ಮೇಲ್ ಮಾಡಿದರು, ಅಕೌಂಟ್ ಹಿಂಗಾಗಿದೆ ಅಂತ. ನಾನು ಅವರಿಗೆ ಹೇಳ್ಕೊಂಡಿದ್ದಕ್ಕೆ ಅವರು ಮತ್ತು ನಿಮ್ಮ ಅಕೌಂಟ್ ವಾಪಸ್ ಬರಲ್ಲ, ನೀವೇನಿದ್ರು ಅದರಲ್ಲಿ ಇದ್ದಿದ್ದ ಡೇಟಾ ಏನಿದೆ ಅದನ್ನೆಲ್ಲ ರೀಸ್ಟೋರ್ ಮಾಡ್ಕೊಬೋದು ಅಂತ ಅಂದರು. ಸೊ ಹಂಗಾಗಿ ಆ ರೀಸ್ಟೋರ್ ಮಾಡೋಕ್ಕೆ ಇಷ್ಟು ದಿನ ಟೈಮ್ ಬೇಕಾಗಿತ್ತು. ನಾನು ಹಳೆ ವೀಡಿಯೋಸ್ ಏನೇನು ಅಪ್ಲೋಡ್ ಮಾಡಿದ್ದೆ ನವ್ಯ ಕನ್ನಡತಿನೋ ಹಳೆ ಚಾನಲಲ್ಲಿ ಅದೆಲ್ಲ ವಾಪಸ್ ಬಂತು. ಮತ್ತು ಅದಾದಮೇಲೆ ಈಗ ಮತ್ತು ಗಿವ್ ಅಪ್ ಮಾಡಬಾರ್ದು ಅಂದ್ಕೊಂಡು ಮತ್ತು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲೈಕ್ ಹೊಸ ಚಾನಲ್ ಓಪನ್ ಮಾಡೋಣ, ಹಳೇದು ಹಿಂಗೆ ಆಗೋಯ್ತು ಅಂತ ಅದೇ ಬೇಜಾರಲ್ಲಿ ಸ್ವಲ್ಪ ದಿನ ಇದೆ. ಬಟ್ ಅದಾದಮೇಲೆ ಓಕೆ, ಇನ್ನೊಂದು ಟ್ರೈ ಯಾಕೆ ತೊಗೊಬಾರ್ದು ಅಂತೇಳಿ ಈಗ ಮತ್ತೆ ಹೊಸ ಚಾನಲ್ ತೊಗೊಂಡು, ಯಾಕೆಂದ್ರೆ ಸುತ್ತಮುತ್ತ ಅಷ್ಟು ಜನ ಕೇಳ್ತಾಯಿದ್ರು ನನ್ನ ರಿಪೀಟೆಡಾಗಿ ಸೇಮ್ ಕ್ವಶನ್, ಯಾಕೆ ವೀಡಿಯೋ ಮಾಡ್ತಿಲ್ಲ, ಏನಾಯಿತು ಯಾಕೆ ವೀಡಿಯೋ ಬರ್ತಿಲ್ಲ ಅಂತ ಕೇಳ್ತಾಯಿದ್ರು. ಸೊ ಹಂಗಾಗಿ ನಾನು ಸುತ್ತಮುತ್ತ ಎಷ್ಟು ಜನ ನೋಡೋರೇ ಇದ್ದಾರೆ ಅಂತಂದಮೇಲೆ ನನಗಿನ್ನಕ್ಕೆ ಮತ್ತೆ ಸ್ಟಾರ್ಟ್ ಮಾಡಬಾರ್ದು ಇದು ಯೂಟ್ಯೂಬ್ ಜರ್ನಿನ ಅಂತ ಅನ್ನಿಸ್ತು. ಸೊ ದಿಸ್ ಈಸ್ ದ ಒನ್ ರೀಸನ್. ಅದರಲ್ಲೂ ಮೇಯ್ನ್ ನನಗೆ ನನ್ನ ಫ್ಯಾಮಿಲಿಯವ್ರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಲೈಕ್ ಅವರು ಕೇಳ್ತಾಯಿದ್ರು, ನಮ್ಮಮ್ಮ ಅದರಲ್ಲೂ ನನ್ನ ಚಾನಲ್ ಈಗ ಇವನ್ ಸರ್ಚ್ ಮಾಡಿದ್ರು ನನ್ನ ಚಾನಲ್ ಬರ್ತಿರಲಿಲ್ಲ ನವ್ಯ ಕನ್ನಡತಿ ಅಂತ ಹೇಳ್ಬಿಟ್ಟಂತ. ನಮ್ಮಮ್ಮ ಯಾವ ಥರ ಅಂತಂದರೆ ಈಗ ನಾನೇನೋ ಮಾಡಿಬಿಟ್ಟಿದ್ದೀನಿ, ನನ್ನ ಫೋನಲ್ಲಿ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ತಂಗಿನೆಲ್ಲ ಕೇಳ್ತಾಯಿದ್ರು ಪಾಪ. ಸೊ ಅವ್ರು ಅಷ್ಟೊಂದು ಜನ ಎಲ್ಲ ವೆಯ್ಟ್ ಮಾಡ್ತಾಯಿದ್ರಲ್ಲ. ಸೊ ಹಂಗಾಗಿ ನೆವರ್ ಗಿವ್ ಅಪ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ನನ್ನ ಯೂಟ್ಯೂಬ್ ಜರ್ನಿನ. ಯಾರು ನೋಡ್ತಾರೋ ಇಲ್ವೋ, ನನ್ನ ಫ್ಯಾಮಿಲಿ ನೋಡಿ ಸಪೋರ್ಟ್ ಮಾಡ್ತಾರೆ, ನನ್ನ ಅಪ್ಪ ಅಮ್ಮ ಎಲ್ಲ ಖುಷಿ ಪಡ್ತಾರೆ ಅಂತ ಒಂದು ಅನ್ನಿಸ್ತು. ಸೊ ಅದಕ್ಕೆ ಮತ್ತು ಹೊಸ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮತ್ತು ನವ್ಯ ಕನ್ನಡತಿ ಅಂತಲೇ ಈ ಚಾನಲ್ಗೂ ಸಹ ಅದೇ ನೇಮ್ ಇಟ್ಕೊಂಡಿದ್ದೀನಿ ನಾನು. ಬಟ್ ಅದು ನವ್ಯ ಕನ್ನಡತಿ ಕರ್ನಾಟಕದ ಹುಡುಗಿ ಹಾಸನ್. ಸೊ ಹಂಗಾಗಿ ನವ್ಯ ಕನ್ನಡತಿ ಅಂತಲೇ ಇರಲಿ ಅಂತ ಅಂದ್ಕೊಂಡು ಅದೇ ಚಾನಲ್ನ ಮತ್ತೆ ಹೊಸ ಜರ್ನಿಯಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿಗ ಸ್ಟಾರ್ಟಿಂಗ್ ನೀವೆಲ್ಲ ಯಾವ ರೀತಿ ನನ್ನ ಚಾನಲ್ಗೆ, ಹಳೆ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರಿ, ಈಗ ಹೊಸ ಚಾನಲ್ಗೂ ಅದೇ ರೀತಿ ಪ್ರೀತಿ ಸಪೋರ್ಟ್ ಹಾಗೇ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನಾನು ಸ್ಟಾರ್ಟಿಂಗ್ ಈಗ ಈ ಚಾನಲಲ್ಲಿ, ಹೊಸ ಚಾನಲಲ್ಲಿ ಹಳೆ ಚಾನಲಲ್ಲಿ ಏನೇನು ವೀಡಿಯೋಸ್ ಹಾಕಿದ್ದೆ ಅದನ್ನೆಲ್ಲ ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ಎವ್ರಿ ಡೇ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಯಾಕೆಂದ್ರೆ ಸುಮಾರು ಜನ ಮರ್ತಿರೋರು ಇರ್ತೀರಾ, ನಾನು ಏನು ಹಾಕಿದ್ದೆ, ಈಗ ನನಗೆ ಏನು ಹಾಕಿದೆ ಅಂತ ನೆನಪಿಲ್ಲ ಈಗ 2 ಮಂತ್ಸಿಂದ. ಲೈಕ್ ನೋಡಿಲ್ಲದೆ ಇರೋರು ಅಥವಾ ನೋಡಿರೋರು ಇನ್ನೊಂದು ಸಲ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನನ್ನ ಹೊಸ ಚಾನಲ್ ನವ್ಯ ಕನ್ನಡತಿಗೆ. ನಿಮಗೂ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಅದಾದಮೇಲೆ ನನ್ನ ಹಳೆ ವೀಡಿಯೋಸ್ ಏನೇನಿತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡಾದಮೇಲೆ ನಂದು ಈಗ ನ್ಯೂ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಲೈಕ್ ನಿಮಗೆಲ್ರಿಗೂ ಗೊತ್ತು, ಈಗ ನಾನು ಕರೆಂಟ್ಲಿ ಈಗಲೂ ನಾನು ತೈವಾನಲ್ಲೇ ಇರೋದು. ಅಂದರೆ PhD ಫೈನಲ್ ಇಯರಿಗೆ 6th ಸೆಮಿಸ್ಟರ್. ನಾನು ಹಳೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು 5th ಸೆಮಿಸ್ಟರಲ್ಲಿದ್ದೆ, ಈಗ 6th ಸೆಮಿಸ್ಟರ್. ಆಲ್ಮೋಸ್ಟ್ ಒಂದು 5 ಮಂತ್ಸ್ ಏನೋ ಆಗಿತ್ತು ನಾನು ಹಳೆ ಚಾನಲ್ ಸ್ಟಾರ್ಟ್ ಮಾಡಿ. ಅದಾಗಿ 5 ಮಂತ್ಸ್ ಆದಮೇಲೆ ನನ್ನ ಅಕೌಂಟ್ ಈ ಥರ ಹ್ಯಾಕ್ ಆಗಿತ್ತು. ಮೋರ್ ದ್ಯಾನ್ ಅದರಲ್ಲಿ 1200 ಸಬ್ಸ್ಕ್ರೈಬರ್ಸ್ ಏನೋ ಇದ್ದರು. ಸೊ ಅದಾದಮೇಲೆ ಸ್ವಲ್ಪ ಬೇಜಾರಾಗುತ್ತಲ್ಲ, ಅಷ್ಟೊಂದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ, ಸಡನ್ನಾಗಿ ಹಿಂಗಾಯ್ತಲ್ಲ, ಸ್ವಲ್ಪ ಬೇಜಾರಾಯಿತು. ಬಟ್ ಸದ್ಯ ವೀಡಿಯೋಸ್ ಎಲ್ಲ ವಾಪಸ್ ಬಂತಲ್ಲ, ಅದು ಇನ್ನೊಂದು ಕಡೆ ಖುಷಿ ಆಯಿತು. ಬಟ್ ಅಕೌಂಟ್ ಬರಲಿಲ್ಲ, ಅದೊಂದು ಬೇಜಾರು. ಮತ್ತು ಈಗ ಎಗೈನ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಹೊಸ ಚಾನಲ್ನ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೊಸ ಚಾನಲ್ ನವ್ಯ ಕನ್ನಡತಿಗೆ. ಸೊ ಅದಕ್ಕೋಸ್ಕರ ಇದೊಂದು ಸ್ಮಾಲ್ ಇಂಟ್ರಡಕ್ಷನ್ ವೀಡಿಯೋ ಇರಲಿ. ಈಗ ಸಡನ್ನಾಗಿ ವೀಡಿಯೋ ಹಾಕಿದಾಗ ಏನು ಎಂತ ಅಂತ ಗೊತ್ತಾಗಲ್ಲ. ಸೊ ಹಂಗಾಗಿ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಥರ ನನ್ನ ಬಗ್ಗೆ ಆಗಿರ್ಬೋದು, ನನ್ನ ಚಾನಲ್ ಏನಾಯಿತು, ಯಾಕಾಯಿತು ಅನ್ನೋದಕ್ಕೆಲ್ಲ ಒಂದು ಪ್ರಾಪರ್ ರೀಸನ್ ಕೊಟ್ಬಿಟ್ಟು ನನ್ನ ನ್ಯೂ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇದೊಂದು ಸ್ಮಾಲ್ ಇಂಟ್ರಡಕ್ಷನ್ ವೀಡಿಯೋ ಆಗಿತ್ತು ಇವತ್ತಿಂದು. ಏನು ಮಾಡೋದಕ್ಕಿಂತ ಮುಂಚೆ ಅದೇ ನಾನು ಹೇಳ್ದಂಗೆ ಪ್ರೀವಿಯಸ್ ಆಗಿ ಹಳೆ ವೀಡಿಯೋ ಏನೇನಿತ್ತು ಅದನ್ನೆಲ್ಲ ಫಸ್ಟು ಎವ್ರಿ ಡೇ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಒಂದು ಕನ್ಸಿಸ್ಟೆನ್ಸಿ ಆಗಿರಲಿ. ಲೈಕ್ ಇಫ್ ಇನ್ ಕೇಸ್ ಇನ್ನು ಮುಂದೆ ಹೋದಾಗ್ಲೂ ಲೈಕ್ ನನ್ನ ಜರ್ನಿ ಬಗ್ಗೆ ಗೊತ್ತಿಲ್ಲ ಅನ್ನೋರ್ಗಾದ್ರೂ ನನ್ನ ಚಾನಲ್ ಇದೆನ್ನೋಕ್ಕೋಸ್ಕರ ನಂದು ಫಸ್ಟಿಂದ ಏನೇನಿತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೊಂಬರ್ತೀನಿ. ಅದಾದಮೇಲೆ ಈಗ ರೀಸೆಂಟಾಗಿ
ಇಲ್ಲಿನ ಪ್ಲೇಸಸ್ ನಾನು ಅಂದರೆ ವೀಡಿಯೋ ಹ್ಯಾಕ್ ಆದಮೇಲೂ ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿರಲಿಲ್ಲ. ಕಂಟಿನ್ಯೂಯಸ್ ಆಗಿ ಲೈಕ್ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಮಾಡ್ತಾನೆ ಇದ್ದೆ. ಬಟ್ ಅಪ್ಲೋಡ್ ಮಾಡೋಕ್ಕೆ ನನಗೆಲ್ಲೂ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ, ಯಾಕೆ ನನ್ನ ಚಾನಲ್ ಇರಲಿಲ್ಲಲ್ಲ. ನಾನು ಹೊಸದು ಮಾಡೋದು ಇಟ್ ವಾಸ್ ಈಸಿ, ಬಟ್ ಆದರೆ ನನಗೆ ಹಳೆ ಚಾನಲ್ ಬರುತ್ತೆ ಅನ್ನೋ ಒಂದು ಭರವಸೆನಲ್ಲಿದ್ದೆ. ಬಟ್ ಅದು ಬರಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿ ಅದು ಕನ್ಫರ್ಮ್ ಆಗಿ ಬರಲ್ಲ ಅಂತ ಗೊತ್ತಾದಮೇಲೆ ನ್ಯೂ ಜರ್ನಿನ ಅದೇ ನ್ಯೂ ಅಕೌಂಟ್ನ ಓಪನ್ ಮಾಡಿದ್ದೀನಿ. ಸೇಮ್ ನೇಮೇನೆ, ನವ್ಯ ಕನ್ನಡತಿನ ನೇಮಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದೆಲ್ಲ ಹಳೆ ವೀಡಿಯೋಸ್ ಆದಮೇಲೆ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಫನ್ನಾಗಿರುತ್ತೆ. ಏಕೆಂದರೆ ಆ ವೀಡಿಯೋ ಮಾಡ್ಬೇಕಾದ್ರೆ ಆ ಮೂಮೆಂಟ್ ಆಯ್ತಲ್ಲ, ಅದು ನಾನು ಎಡಿಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು ಎಷ್ಟು ಚೆನ್ನಾಗಿದೆ ಇದೆಲ್ಲ ಅಂತೇಳಿ. ಸೊ ಹಾಗಾಗಿ ಐ ಥಿಂಕ್ ನೀವೆಲ್ಲರೂ ಇಷ್ಟಪಡ್ತೀರ ಆ ವೀಡಿಯೋಸ್ನೆಲ್ಲ ಅಂತ ಅಂದ್ಕೊತೀನಿ. ಹಳೆ ವೀಡಿಯೋಸು ಹಾಗೂ ಈಗ ಅಪ್ಲೋಡ್ ಮಾಡೋ ಮುಂದಿನ ಹೊಸ ವೀಡಿಯೋಸ್ಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದು ಸ್ಮಾಲ್ ಇಂಟ್ರಡಕ್ಷನ್ ವಿಡಿಯೋ. ಈಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನನ್ನ ಹೊಸ ಚಾನಲ್ ನವ್ಯ ಕನ್ನಡತಿ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಹಾಗೆ ನಾನು ಹಳೆ ವೀಡಿಯೋಸ್ಗಳಿಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಬಾಯ್.